ಜೀವಾಮೃತ ಕಲ್ಚರ್ ಅಂತ ನಾವು ಡೆವಲಪ್ ಮಾಡಿದ್ವಿ. ಇದು 1 ಲೀಟರ್ ಕಲ್ಚರು 500 ಲೀಟರ್ನಲ್ಲಿ ಹಾಕಬೇಕು. 2 kg ಜಮ್ ಬೂಸ್ಟ್ ಅಂತ ಹೇಳ್ತೀವಿ. ಇದು 2 kg ಇದರಲ್ಲಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಇರ್ತದೆ ಆ್ಯಕ್ಚುಲಿ. ಇದಾದಮೇಲೆ ನಾವು ಒಂದು ಹಳೆ ಬಟ್ಟೆ ಕಟ್ಟಬೇಕು. ಇವಾಗ 100,000 ಇರೋದು ಒಂದು 1,000 ಕೋಟಿ ರೆಡಿ ಆಗಬೇಕು. 5 ದಿವಸದಲ್ಲಿ ನಿಮಗೆ 500 ಲೀಟರ್ ನಿಮಗೆ ಪ್ಯೂರ್ ಜೀವಾಮೃತ, ಪಕ್ಕಾ ಆರ್ಗ್ಯಾನಿಕ್ ಜೀವಾಮೃತ ರೆಡಿ ಆಗುತ್ತದೆ. ಇವಾಗ ಬುಡಕ್ಕೆ ಕೊಡಬೇಕಂದ್ರೂ ಆ್ಯಕ್ಚುಲಿ ಡ್ರೆಂಚಿಂಗ್ ಮಾಡಬೇಕಂದ್ರೆ ಸಾಯಂಕಾಲ ಮಾಡಿ ಅಂತ ಹೇಳ್ತೀವಿ ನಾವು. ಇದು 800 ಆಗ್ತದೆ. ಇದು ಒಂದು ಸೆಟ್. ಇದು 1 ಲೀಟರ್ ಆ್ಯಕ್ಚುಲಿ ನಿಮಗೆ ₹1.30 ಇಲ್ಲಾಂದರೆ 40 ಪೈಸೆ ಬರ್ತಾ ಇದೆ. ಇಷ್ಟು ನೀವು ಬಂಡವಾಳ ಮಾಡಿದರೆ 15,000 ರಿಂದ 20,000 ಲಾಭ ಬರಲೇ ಬರ್ತದೆ. ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ MS ರಾವ್. ನಾನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ICR IHR ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ, ಅದರಲ್ಲಿ ನಾನು ಒಂದು 30 ವರ್ಷ ಕೆಲಸ ಮಾಡಿದೆ. ಜೈವಿಕ ಕೀಟನಾಶಕ ಬಗ್ಗೆ ಕೆಲಸ ಮಾಡ್ತಾಯಿದ್ದೆ. ಸಾವಯವ ಕೃಷಿ ನಾವು ಡೆವಲಪ್ ಮಾಡಬೇಕು, ಹೆಲ್ಪ್ ಮಾಡಬೇಕು, ರೈತರಿಗೆ ಸಹಾಯ ಮಾಡಬೇಕು ಅಂತ ನಾನು ಕೆಲಸ ಮಾಡಿದೆ. ರಿಟೈರ್ ಆದಮೇಲೆ ನಾನು ನೋಡ್ತಾ ಇದ್ದೆ, ಸ್ವಲ್ಪ ರಿಸರ್ಚ್ ಮಾಡಬೇಕು ಇದರಲ್ಲಿ. ಯಾಕಂದರೆ ಇವಾಗ ಜೀವಾಮೃತ ಪಂಚಗವ್ಯ ತುಂಬ ರೈತರು ಮಾಡ್ತಾರೆ. ಸಾವಯವ ಕೃಷಿನಲ್ಲಿ ಅದು ಒಳ್ಳೆ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅದು. ಸೊ ಇದು ಮಾಡಬೇಕು ಅಂತ ತುಂಬ ಜನ ಏನು ಮಾಡಿದ್ರೆ, ತುಂಬ ಕಷ್ಟ ಅದು ಮಾಡಬೇಕಂದ್ರೆ. ಹಸು ಇರಬೇಕು, ಗಂಜಲ ಇರಬೇಕು, ಸಗಣಿ ಇರಬೇಕು, ಕಡಲೆ ಹಿಟ್ಟು ಆಗಬೇಕು, ಬೆಲ್ಲ ಆಗಬೇಕು, ಹಾಲಾಗಬೇಕು, ಆಮೇಲೆ ಒಂದು ಮಣ್ಣು ಬರಬೇಕು. ಸೊ ಆರ್ಗ್ಯಾನಿಕ್, ಅದರಲ್ಲಿ ಒಳ್ಳೆ ಜೀವಾಣುಗಳು ಇರ್ತದೆ ಅಂತ ಇದೆಲ್ಲ ಮಾಡಿಬಿಟ್ಟು 15 ದಿವಸ ಆದಮೇಲೆ 20 ದಿವಸ ಆದಮೇಲೆ ರೆಡಿ ಆಗ್ತದೆ. ಸೊ ನಾವೊಂದು ಕಲ್ಚರ್, ನಾವು ಜೀವಾಮೃತ ಕಲ್ಚರ್ ಅಂತ ನಾವು ಡೆವಲಪ್ ಮಾಡಿದ್ವಿ. ಸೊ ಇದು ಆ್ಯಕ್ಚುಲಿ ಗೋಮೂತ್ರ ಆ್ಯಂಡ್ ದೆನ್ ಕೌ ಪ್ರಾಡಕ್ಟ್ಸ್ನಲ್ಲೇ ನಾವು ಅಲ್ಲಿ ಒಳ್ಳೆ ಜೀವಾಣುಗಳು ಏನೇನಿದೆ ಅದು ನಾವು ಕಲೆಕ್ಟ್ ಮಾಡಿಕೊಂಡು ನಾವು ಕಲ್ಚರ್ ನಾವು ರೆಡಿ ಮಾಡಿದ್ವಿ. ಇದರಲ್ಲಿ 100 ಕೋಟಿ ಇಲ್ಲಿ ಜೀವಾಣುಗಳಿದ್ದರೆ ಇದೊಂದು 1000 ಕೋಟಿ ನಾವು ರೆಡಿ ಮಾಡ್ಕೋಬೇಕು. ಸೊ ಆ ಥರ ಮಾಡಬೇಕಂದ್ರೆ ಇದು ಜಮ್ ಬೂಸ್ಟು ಅಂತ, ಅದಕ್ಕೆ ಊಟ, ಅದಕ್ಕೆ ಬೆಲ್ಲ ಹಾಕಬೇಕಾಗಿಲ್ಲ, ಆಮೇಲೆ ಏನು ಹಾಕಬೇಕಾಗಿಲ್ಲ. ಸೊ ಕಡಲೆ ಹಿಟ್ಟು ಹಾಕಬೇಕಾಗಿಲ್ಲ. ಸೊ ಇದೆಲ್ಲ ಏನು ಆಗಬೇಕಾಗಿಲ್ಲ. ಇದು ಜಸ್ಟ್ 1 kg. ಸೊ ನಾನು ಹೇಳೋದೇನೆಂದರೆ, ಸುಸ್ಥಿರ ಬಯೋಆರ್ಗಾನಿಕ್ಸಿಂದ ನಾವು ಒಂದು ರಿಸರ್ಚ್ ಮಾಡಿ ಸೊ ಈ ಪ್ರಾಡಕ್ಟ್ ನಾವು ತಂದಿದ್ವಿ. 2 kg ನಾವು 2 kg ಒಂದು 500 ಲೀಟರ್ನಲ್ಲೇ ಹಾಕ್ಬೋದು. 500 ಲೀಟರ್ನಲ್ಲಿ ಹಾಕ್ಬೋದು. ಸೊ 1 ಲೀಟ್ರ್ ಕಲ್ಚರು ಸಾಕು. 1 ಲೀಟರ್ ಕಲ್ಚರ್ ಸಾಕು. 500 ಲೀಟ್ರು 5 ದಿವಸದಲ್ಲಿ ನಿಮಗೆ ಜೀವಾಮೃತ ರೆಡಿ. ಸೊ 5 ದಿವಸ ಇದ್ದರೆ ಒಳ್ಳೆಯದು, ಉತ್ತಮ. ಅದು ಒಳ್ಳೆ ಫರ್ಮೆಂಟೇಷನ್ ಆಗ್ತದೆ, ಒಳ್ಳೆ ಜೀವಾಣುಗಳು ಡೆವಲಪ್ ಆಗ್ತದೆ. ಸೊ ನಾವು ಜೀವಾಮೃತ ಪಂಚಗವ್ಯ ಮಾಡ್ತೀವಲ್ಲ, ಅದಕ್ಕಿಂತ ಒಂದು 10 ಟೈಮ್ಸ್ ಆ್ಯಕ್ಚುಲಿ ಎಫಿಕಸಿ ಬೆಟರ್ ಅಂತ ಹೇಳ್ತೀವಿ ನಾವು. ಜೀವಾಣುಗಳಂತೆ CFU ಅಂತ ಹೇಳ್ತೀವಿ, ಕಾಲನಿ ಫಾರ್ಮಿಂಗ್ ಯೂನಿಟ್ಸ್ ಅಂತ ಹೇಳ್ತೀವಲ್ಲ, ಅಷ್ಟು ಒಳ್ಳೆ ಇದು ರೆಡಿ ಆಗ್ತದೆ ಆ್ಯಕ್ಚುಲಿ. ಇದು ನಾವು ಸಿಂಪಡಣೆ ಮಾಡ್ಕೋಬೋದು, ಆಮೇಲೆ ಡ್ರೆಂಚಿಂಗ್ ಬುಡಕ್ಕೆ ಹಾಕ್ಬೋದು, ಆಮೇಲೆ ನಾವು ಡ್ರಿಪ್ ಪೂರ ಕಲಿಸ್ಬೋದು. ಈ ಜೀವಾಮೃತ ನಾವು ಹೆಂಗೆ ಯೂಸ್ ಮಾಡ್ತೀವೋ, ಪಂಚಗವ್ಯ ಹೆಂಗೆ ಯೂಸ್ ಮಾಡ್ತೀವೋ ಆ ಥರ ನಾವು ಮಾಡ್ಬೋದು. ಅದು ನಾವು ಒಂದು ಮಾಡಿದ್ದೀವಿ. ಸೊ ನಾವು ತೋರಿಸ್ತೀವಿ ನಿಮಗೆ. ಇವಾಗ ಹಳೆ ಕಾಲದಲ್ಲಿ ನಾವು ಎಲ್ಲ ಮಾಡ್ತಾಯಿದ್ದೀವಿ, ಸಗಣಿ, ಗಂಜಲ, ಬೆಲ್ಲ ಇದೆಲ್ಲ ಹಾಕಬೇಕಾಗಿತ್ತು. ಅದೆಲ್ಲ ಏನು ಬೇಕಾಗಿಲ್ಲ. ನಾನು ಹೇಳೋದು ಕೇಳಿ, ರೈತರಂತ ಏನು ಮಾಡಬೇಕಂದ್ರೆ, ಒಂದು ಡ್ರಮ್ ಇರಬೇಕು ನಿಮಗೆ. 500 ಲೀಟರ್ ಬೇಕು. ನಾನು ಈಗ ಡೆಮೋ ಮಾಡ್ತಾಯಿದ್ರೆ ಜಸ್ಟ್ ನಾನು ಒಂದು 100 ಲೀಟರ್ ತೋರಿಸ್ತಾ ಇದ್ದೀನಿ. ಬಟ್ ಏನಂದರೆ 500 ಲೀಟರ್ ನಿಮಗೆ ಒಂದು ನೀರು ಹಾಕಿ, ಸೊ ನಮ್ಮ ಪ್ರಾಡಕ್ಟ್ ಇದ್ದರೆ ಸಾಕು. ಸೊ ಇದರಲ್ಲಿ ನಮ್ಮ ಪ್ರಾಡಕ್ಟ್ ಇದ್ದರೆ ಕಲ್ಚರು. ಸೊ ಈ ಕಲ್ಚರ್ ನಾವು ಮುಂಚೆ ಹಾಕಿದ್ದೀವಿ ನಾವು. ಸೊ ಇದು ಹಾಕಿದ ಮೇಲೆ ಎಲ್ಲ ಹಾಕಿಬಿಡಿ. 1 ಲೀಟ್ರು 500 ಲೀಟರ್ನಲ್ಲಿ 1 ಲೀಟರ್ ಕಲ್ಚರಪ್ಪ. ಓಕೆ, ಹಾಕ್ಬಿಡಪ್ಪ. ಇದು 1 ಲೀಟರ್ ಕಲ್ಚರು 500 ಲೀಟರ್ನಲ್ಲಿ ಹಾಕಬೇಕು. ಅದು ಹಾಕಿದ ಮೇಲೆ 2 kg ಜಮ್ ಬೂಸ್ಟು ಅಂತ ನಾವು ಹೇಳ್ತೀವಿ. ಜಮ್ ಬೂಸ್ಟು ಅಂತ ಹೇಳ್ತೀವಿ. ಇದು 2 kg ಇದರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ, ಜಮ್ ಬೂಸ್ಟು ಅಂದರೆ ಆ್ಯಕ್ಚುಲಿ ಇದು ಒಂದು ಹೆರ್ಬಲ್ ಇದು. ಸೊ ಈ ಥರ ನೋಡಿ ನೀವು. ಸೊ ಇದಕ್ಕೆ ಊಟ, ಒಳ್ಳೆ ಜೀವಾಣುಗಳಿಗೆ ಇದು ಊಟ. ಸೊ ಇದು ಚೆನ್ನಾಗಿ ಡೆವಲಪ್ ಆಗ್ತದೆ ಆ್ಯಕ್ಚುಲಿ. ಸೊ ಮಲ್ಟಿಪ್ಲೈ ಆಗ್ತದೆ. ಲಿಕ್ವಿಡ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ ನಾವು. ಪ್ಯೂರ್ ಜೀವಾಮೃತ, ಪಕ್ಕಾ ಆರ್ಗ್ಯಾನಿಕ್ ಜೀವಾಮೃತ. ಜೈವಿಕ ಕೀಟನಾಶಕ ಥರ ಯೂಸ್ ಮಾಡ್ಬೋದು, ಜೈವಿಕ ಗೊಬ್ಬರ ಥರ ಯೂಸ್ ಮಾಡ್ಬೋದು. ಇದೇನೆಂದರೆ ಪ್ರತಿಯೊಂದು ಗಿಡಕ್ಕೆ ಯೂಸ್ ಮಾಡ್ಬೋದು. 5 ದಿವಸದಲ್ಲಿ ನಿಮಗೆ 500 ಲೀಟರ್ ನಿಮಗೆ ಜೀವಾಮೃತ ರೆಡಿ ಆಗುತ್ತದೆ. ಸರ್, ಇವಾಗ ಹಾಕಿದ್ದಾರೆ, ಏನು ಮಾಡಬೇಕು ಸರ್? ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕೋಲ್ ತೊಗೊಳ್ಬೋದು. ಒಂದು ಕೋಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ 2 ದಿವಸಕ್ಕೆ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು. ಮಿನಿಮಮ್ ಅಂದರೆ 2 ದಿವಸ ಇದ್ದರೆ ಸಾಕು. ಒಳ್ಳೆ ಕ್ವಾಲಿಟಿ ನಿಮ್ಗೆ ರೆಡಿ ಆಗಬೇಕಂದ್ರೆ 5 ದಿವಸ ಇರಬೇಕು. 5 ದಿವಸ ಇರಬೇಕು. 5 ದಿವಸದಲ್ಲಿ ನಿಮಗೆ 500 ಲೀಟರು ಜೀವಾಮೃತ. ಇದೇ ಥರ ಪಂಚಗವ್ಯ ಕಲ್ಚರು ಹೇಳ್ತೀವಿ ನಾವು. ಪಂಚಗವ್ಯ ಕಲ್ಚರು ಅಷ್ಟೇ. 1 ಲೀಟರ್ ಪಂಚಗವ್ಯ ಕಲ್ಚರು 2 kg ಜಮ್ ಬೂಸ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ದಿವಸದಲ್ಲಿ ನಿಮಗೆ ಒಳ್ಳೆ ಪಂಚಗವ್ಯ ರೆಡಿ ಆಗ್ತದೆ.
ಇದು ಪ್ರತಿಯೊಂದು ಗಿಡದಲ್ಲಿ ಯೂಸ್ ಮಾಡ್ಬೋದು. ನೋಡಿ ಈ ಥರ ಇರ್ತದೆ ಆ್ಯಕ್ಚುಲಿ. ಒಂದು 5 ದಿವಸದಲ್ಲಿ ನಿಮಗೆ ಒಳ್ಳೆ ಜೀವಾಮೃತ ನಿಮಗೆ ರೆಡಿ ಆಗ್ತದೆ ಆ್ಯಕ್ಚುಲಿ. ಇದರಲ್ಲಿ ಫರ್ಮೆಂಟೇಷನ್ ಆದ್ರೆ ಯಾವ ತರ ಇರುತ್ತೆ ಸರ್? ಫರ್ಮೆಂಟೇಷನ್ ಅಂದರೆ ಇದೇ ಥರ ಸ್ವಲ್ಪ ಬ್ರೌನಿಶ್ ಸ್ವಲ್ಪ ಕಲರ್ ಕಡಿಮೆ ಆಗ್ತದೆ, ಸ್ವಲ್ಪ ಕ್ರೀಮ್ ಕಲರ್ ಥರ ಬರುತ್ತೆ ಆ್ಯಕ್ಚುಲಿ. ಸೊ ಬೇಸಿಕಲಿ ಇದೇ ಈ ಬ್ರೌನ್ ಥರ ಇರ್ತದೆ ಆ್ಯಕ್ಚುಲಿ. ಸೊ ಇದಾದಮೇಲೆ ನಾವೊಂದು ಹಳೆ ಬಟ್ಟೆ ಕಟ್ಟಬೇಕು. ಹಳೆ ಬಟ್ಟೆ ಕಟ್ಬಿಡಬೇಕು. ಬಟ್ಟೆ ಮುಚ್ಚಿದ್ರೆ ಏನಂದರೆ ಇದಕ್ಕೆ ಆ್ಯಕ್ಚುಲಿ ಗಾಳಿ ಆಡಬೇಕು, ಆಕ್ಸಿಜನ್. ಸೊ ಇದು ಡೆವಲಪ್ ಆಗಬೇಕು. ಜೀವಾಣುಗಳು ಇವಾಗ 100,000 ಇರೋದು ಒಂದು 1,000 ಕೋಟಿ ರೆಡಿ ಆಗಬೇಕು. ಸೊ ಅದಾಗಬೇಕಂದ್ರೆ ಆ್ಯಕ್ಚುಲಿ ಲಿಕ್ವಿಡ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಆ ಲಿಕ್ವಿಡ್ ಫರ್ಮೆಂಟೇಷನ್ ಆಗಬೇಕಂದ್ರೆ ಅದಕ್ಕೆ ಗಾಳಿ ಆಡಬೇಕು. ಈಗ ನಾವು ಬಟ್ಟೆ ಯಾಕೆ ಕರ್ತೀವಿ ಅಂದರೆ, ಸೊ ಕೆಟ್ಟು ಶಿಲೀಂಧ್ರಗಳು ಇದರಲ್ಲಿ ಹೋಗಬಾರ್ದು ಅಂತ ನಾವು ಮಾಡೋದು ಆ್ಯಕ್ಚುಲಿ. ಇದ್ರ ಮೇಲೆ ಲಿಡ್ ಇದೆಯಲ್ಲ, ಆ ಲಿಡ್ ನಾವು ಬೇಕಂದ್ರೆ ನಾವು ಇಟ್ಕೋಬೋದು, ಬಟ್ ಮೇಲ್ಗಡೆ ಇಟ್ಕೋಬೋದು ಸ್ವಲ್ಪ ಬೇಕಂದರೆ. ಇಲ್ಲ ಅಂದರೆ ಹಿಂಗೆ ಇದ್ರೂ ಪ್ರಾಬ್ಲಮ್ ಇಲ್ಲ. ನೆರಳಿನಲ್ಲಿ ಇರಬೇಕು. ಸೊ ಇದು ನೆರಳಿನಲ್ಲಿ ಇರಬೇಕು. ಸೊ ಬೇಕಂದರೆ ಈ ಥರ ಸ್ವಲ್ಪ ಈ ಥರ ಒಂದು ಇಟ್ಕೋಬೇಕು. ಸೊ ಒಟ್ಟಿಗೆ ಇದರಲ್ಲಿ ಏನು ಹೋಗಬಾರ್ದು. ಸೊ ಒಂದು 2 ದಿವಸಕ್ಕೆ ಒಂದ್ಸಲ ಸ್ವಲ್ಪ ಮಿಕ್ಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ನಿಮ್ಗೆ 5 ದಿವಸ ಇಟ್ಕೊಂಡ್ರೆ ಎಕ್ಸಲೆಂಟ್ ಒಳ್ಳೆ ಜೀವಾಮೃತ ನಿಮ್ಗೆ ರೆಡಿ ಆಗ್ತದೆ. ಈಗ ನೀವು 500 ಲೀಟರ್ ನೀವು ಈಗ ರೆಡಿ ಮಾಡಿದ್ದೀವಿ. ಇದು ಎಷ್ಟು ಎಕರೆಗೆ ಬಳಸುವಂಥದ್ದು ಸರ್? ಇದು 1 ಎಕರೆಗೂ ನಾವು ಸಿಂಪಡಣೆ ಮಾಡ್ಬೋದು, ಆಮೇಲೆ ಡ್ರಿಪ್ನಲ್ಲಿ ಕೊಡ್ಬೋದು. ಅಂದರೆ 200 ಲೀಟರ್ ನಾವು ಸಿಂಪಡಣೆ ಮಾಡ್ಬೋದು. ಇವಾಗ ಟೊಮ್ಯಾಟೊ ಈ ಚಿಲ್ಲಿ ಇದ್ದರೆ ಸೊ 200 ಲೀಟರ್ ನಾವು ಸಿಂಪಡಣೆ ಮಾಡ್ಬೋದು, ಡ್ರಿಪ್ನಲ್ಲಿ ಕಳಿಸ್ಬೋದು ನಾವು. ಅಡಿಕೆ ಆ ಥರ ಆದರೆ ನಿಮಗೆ 1 ಎಕರೆಗೂ ಉಪಯೋಗ ಆಗ್ತದೆ. ಇದು 1 ಎಕರೆಗೂ ಇದು 500 ಲೀಟರ್ ಆ್ಯಕ್ಚುಲಿ ನಾವು 1 ಎಕರೆಗೂ ಬಳಸಬೇಕಂದ್ರೆ ಸ್ವಲ್ಪ ಡೈಲ್ಯೂಟ್ ಮಾಡ್ಬೋದು. ಒಂದು 700-800 ಲೀಟರ್ ಮಾಡ್ಕೋಬೋದು. ಇವಾಗ ತೆಂಗು ಇದೆ. ತೆಂಗುಕ್ಕೂ ನಾವು ಎಷ್ಟು ಮಾಡಬೇಕಂದ್ರೆ ಎಷ್ಟು 1 ಎಕರೆನಲ್ಲಿ ಎಷ್ಟಿದೆ ಅಷ್ಟು ನಾವು ಮಾಡ್ಬೋದು. ಯಾವ ಟೈಮಲ್ಲಿ ಹಾಕುವಂತ ಸರ್ ಜೀವಾಮೃತ? ಇದು ನಾವು ಹೇಳೋದಂದರೆ ಸಾಯಂಕಾಲ ಆ್ಯಕ್ಚುಲಿ ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಸಾಯಂಕಾಲ ಡ್ರಿಪ್ನಲ್ಲಿ ಕೊಡಿ ಅಂತ ಹೇಳ್ತೀವಿ. ಇವಾಗ ಬುಡಕ್ಕೆ ಕೊಡಬೇಕಂದ್ರೂ ಆ್ಯಕ್ಚುಲಿ ಡ್ರೆಂಚಿಂಗ್ ಮಾಡಬೇಕಂದ್ರೆ ಸಾಯಂಕಾಲ ಮಾಡಿ ಅಂತ ಹೇಳ್ತೀವಿ ನಾವು. ಒಂದು 10 ದಿವಸ ಒಂದು ಸಲ ಕೊಟ್ಟರೆ ಒಂದು 3 ಸಲ ಕೊಡಬೇಕು. ಸೊ ರೈತರಿಗೆ ಎಷ್ಟು ಖರ್ಚು ಬೀಳುತ್ತೆ ಸರ್? ಸೊ ಇದು ಒಂದು ಲೀಟ್ರ್ ಇದು, ಆಮೇಲೆ 2 kg ಇದು 800 ಆಗ್ತದೆ. ಇದು ಒಂದು ಸೆಟ್ಟು ಹಿಂಗೆ 1 ಎಕರೆಗೆ ಆ್ಯಕ್ಚುಲಿ ಸಿಂಪಡಣೆ ಮಾಡ್ಕೋಬೋದು, ಆಮೇಲೆ ಡ್ರಿಪ್ನಲ್ಲಿ ಕಳಿಸ್ಬೋದು, ಇಲ್ಲ ಡ್ರೆಂಚಿಂಗ್ ಮಾಡ್ಬೋದು. ಸೊ 1 ಸಲ ಮಾಡಬೇಕು. ಈ ಥರ 3 ಸಲ ಮಾಡಬೇಕಂದ್ರೆ ನಿಮಗೆ ಸೊ 2,400 ರೂಪಾಯಿ ಆಗ್ತದೆ ನಿಮಗೆ. ಇಷ್ಟು ನೀವು ಬಂಡವಾಳ ಮಾಡಿದರೆ ನಿಮಗೆ ಮಿನಿಮಮ್ ಅಂದರೆ ಒಂದು 15,000-20,000 ಲಾಭ ಬರ್ತದೆ. ಸೊ ನಾವು ಜೀವಾಮೃತ ಮಾಡೋದು ಆ್ಯಕ್ಚುಲಿ ಅದೆಲ್ಲ ಕಷ್ಟ ಬೇಕಾಗಿಲ್ಲ, ಒಳ್ಳೆ ಕ್ವಾಲಿಟಿ ರೆಡಿ ಆಗ್ತದೆ ಆ್ಯಕ್ಚುಲಿ. ಸೊ ಸಿಂಪಡಣೆ ಮಾಡ್ಬೋದು, ಆಮೇಲೆ ಆಮೇಲೆ ಡ್ರಿಪ್ ಕೊಡ್ಬೋದು, ಡ್ರೆಂಚಿಂಗ್ ಮಾಡ್ಬೋದು. ಈಗ ನಾವು ಹಳೆ ಪದ್ಧತಿ ಜೀವಾಮೃತ ಎಷ್ಟು ಖರ್ಚು ಬರ್ತಿತ್ತು? ಹೌದು. ಇದಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ಇವಾಗ ನಾನು ಹೇಳೋದೇನೆಂದರೆ ಇದು ನಾವು 500 ಲೀಟರ್ ನಾವು 800 ರೂಪಾಯಿದಲ್ಲಿ ಅಂದರೆ ನಿಮ್ಗೆ 500 ಲೀಟರ್ 5 ದಿವಸದಲ್ಲಿ ರೆಡಿ ಆಗ್ತಾಯಿದೆ. ಇವಾಗ ನೋಡಿದರೆ ನಾವು 1 ಲೀಟರ್ ಆ್ಯಕ್ಚುಲಿ ನಿಮಗೆ ₹1.30 ಇಲ್ಲಾಂದರೆ 40 ಪೈಸೆ ಬರ್ತಾ ಇದೆ. ಸೊ ಆಮೇಲೆ ನಾವು ಇನ್ನೊಂದೇನೆಂದರೆ ನಾವು ಇವಾಗ ಸಗಣಿ ತರಬೇಕು, ಇವೆಲ್ಲ ತರಬೇಕು ಅಂದರೆ ಕಷ್ಟ. ಸೊ ಇವಾಗ ಈ ಥರ ಒಳ್ಳೆ ಕ್ವಾಲಿಟಿ ನಿಮಗೆ ರೆಡಿ ಆಗ್ತದೆ ಆ್ಯಕ್ಚುಲಿ. ಸೊ ವರ್ಷಕ್ಕೆ ಒಂದು 2 ಸಲ 3 ಸಲ ಈ ಥರ ಒಂದು ಕಿಟ್ 1 ಎಕರೆಗೂ ಬರ್ತದೆ ಆ್ಯಕ್ಚುಲಿ. ಆ ಥರ ಮಾಡಿದರೆ ನೋಡ್ಬೋದು ಆ್ಯಕ್ಚುಲಿ ನಾವು ರಾಸಾಯನಿಕ ಗೊಬ್ಬರಗಳು ತುಂಬ ಕಡಿಮೆ ಮಾಡ್ಬೋದು, ರಾಸಾಯನಿಕ ಕೀಟನಾಶಕಗಳು ತುಂಬ ಕಡಿಮೆ ಮಾಡ್ಬೋದು. ಈ ಜೀವಾಮೃತನ ಎಷ್ಟು ವರ್ಷದಿಂದ ನೀವು ರೈತರುಗಳಿಗೆ ಕೊಡ್ತಾ ಇದ್ದೀವಿ ಸರ್? ನಾವು 1 ವರ್ಷದಿಂದ ಕೊಡ್ತಾ ಇದ್ದೀವಿ. ತುಂಬ ಜನ ರೈತರು ತೊಗೊಂಡಿದ್ದಾರೆ. ಸೊ ಬೆಲೆನಲ್ಲಿ ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿ, ಒಳ್ಳೆ ರಿಸಲ್ಟು ಅಂತ ಹೇಳ್ತಾ ಇದ್ದಾರೆ. ನಾನು ಬೇಕಂದರೆ ನಿಮಗೆ ಫೋನ್ ನಂಬರ್ಸ್ ಕೊಡ್ತೀನಿ ನಾನು ನಿಮಗೆ. ಸೊ ಮಾತಾಡ್ಬೋದು. ಒಳ್ಳೆ ರಿಸಲ್ಟ್ ಬಂದಿದೆ. ಪ್ಯೂರ್ಲಿ ಆರ್ಗ್ಯಾನಿಕ್ ಒಳ್ಳೆ ಕ್ವಾಲಿಟಿ ಜೀವಾಮೃತ ನಿಮಗೆ ರೆಡಿ ಆಗ್ತಾ ಇದೆ. ಈ ಪ್ರಾಡಕ್ಟ್ ಬೇಕು ಅಂತಂದರೆ ರೈತರುಗಳಿಗೆ ಯಾವ ಥರ ಕಳಿಸ್ಕೊಡ್ತೀರಾ? ರೈತರು ಫೋನ್ ಮಾಡಿಬಿಟ್ಟು ಅವರು ಅಡ್ರೆಸ್ ಕೊಡ್ತಾರೆ. ನಾವು ನವತಾ ಇಲ್ಲಾಂದರೆ VRL ಅದು ಪೂರ ಕಳಿಸ್ತೀವಿ, ಇಲ್ಲಾಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಕೊರಿಯರ್ ಕಳಿಸ್ತೀವಿ ನಾವು. ಸೊ ಬೇಕಂದರೆ ಇಲ್ಲೇ ಬರ್ಬೋದು, ಯಲಹಂಕದಲ್ಲಿ ಸುಸ್ಥಿರ ಬಯೋ ಆರ್ಗ್ಯಾನಿಕ್ಸ್ ಸೊ ಆಫೀಸ್ ಇದೆ, ಅಲ್ಲಿ ಬರ್ಬೋದು, ತೊಗೊಂಡೋಗ್ಬೋದು. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ನಾವು ಕಳಿಸ್ತಾ ಇದ್ವಿ, VRLಯಿಂದ ನವತಾಯಿಂದ ಇಡೀ ಭಾರತ ದೇಶಕ್ಕೆ ನಾವು ಕಳಿಸ್ತಾ ಇದ್ವಿ. ಬೇರೆಯವರೆಲ್ಲ ಕೇಳ್ತಾ ಇದ್ದಾರೆ, ಸೊ ಅವ್ರಿಗೆಲ್ಲ ನಾವು ಕಳಿಸ್ತಾ ಇದ್ವಿ.